ಬೆಂಗಳೂರಿನಲ್ಲಿ ಅಡಗಿದೆಯಾ ಬುರುಡೆ ಷಡ್ಯಂತ್ರದ ರಹಸ್ಯ? ಯಾಕಂದ್ರೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೂ ಬೆಂಗಳೂರಿಗೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಚೆನ್ನೈಗೆ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಭಾರೀ ಪೊಲೀಸ್ ಭದ್ರತೆಯಲ್ಲಿ ಬೆಂಗಳೂರಿಗೆ ಚೆನ್ನೈನ ಆಗಮನವಾಗಿದೆ. ಕಾಮಾಕ್ಷಿಪಾಳ್ಯದ ಮನೆಯೊಂದರಲ್ಲಿ ಸ್ಥಳ ಮಹಜರು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಎಸ್ಐಟಿ ಟೀಮ್ನಿಂದ ಕೊಟ್ಟಿರುವಂತಹ ಮಾಹಿತಿ ಇದು. ಭದ್ರತೆಗೆ ಮನವಿಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ಬೆಂಗಳೂರಿನಲ್ಲೂ ಕೂಡ ಬುರುಡೆ ಷಡ್ಯಂತ್ರದ ರಹಸ್ಯ ಅಡಗಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೂ ಬೆಂಗಳೂರಿಗೂ ಹಾಗಾದ್ರೆ ಏನ್ ಲಿಂಕ್ ಇದೆ? ಯಾಕಂದ್ರೆ ಚೆನ್ನೈಗೆ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಭಾರೀ ಪೊಲೀಸ್ ಭದ್ರತೆಯಲ್ಲಿ ಬೆಂಗಳೂರಿಗೆ ಚೆನ್ನೈನ ಆಗಮನವಾಗಿದೆ. ಕಾಮಾಕ್ಷಿಪಾಳ್ಯದ ಮನೆಯೊಂದರಲ್ಲಿ ಇವತ್ತು ಸ್ಥಳ ಮಹಜರು ನಡೆಯುತ್ತೆ ಅನ್ನುವಂತಹ ಮಾಹಿತಿ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಎಸ್ಐಟಿ ಟೀಮ್ನಿಂದ ಕೊಟ್ಟಿರುವಂತಹ ಮಾಹಿತಿ ಇದು. ಇನ್ನು ಭದ್ರತೆಗೆ ಮನವಿಯನ್ನು ಕೂಡ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ದಿನದಿಂದ ದಿನಕ್ಕೆ ಈ ಬುರುಡೆ ರಹಸ್ಯ, ಬುರುಡೆ ಕೇಸ್ ಏನಿದೆ ಅಲ್ಲ, ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಅಂತಾನೆ ಹೇಳಬಹುದು. ಇವತ್ತು ಕೂಡ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೂ ಬೆಂಗಳೂರಿಗೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂತ ಅಂದ್ರೆ ಚೆನ್ನೈಗೆ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಭಾರೀ ಪೊಲೀಸ್ ಭದ್ರತೆಯಲ್ಲಿ ಬೆಂಗಳೂರಿಗೆ ಈತನ ಆಗಮನವಾಗಿದೆ. ಕಾಮಾಕ್ಷಿಪಾಳ್ಯದ ಮನೆಯೊಂದರಲ್ಲಿ ಇವತ್ತು ಸ್ಥಳ ಮಹಜರು ನಡೆಯುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಎಸ್ಐಟಿ ಟೀಮ್ ಅಂದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಎಸ್ಐಟಿ ಟೀಮ್ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಭದ್ರತೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳಗ್ಗೆ 6 ಗಂಟೆಗೆ ಬೆಳ್ತಂಗಡಿಯಿಂದ ಹೊರಟಿರುವಂತದ್ದು ಎಸ್ಐಟಿ ಅಧಿಕಾರಿಗಳು. ಕೆಲವೊಂದು ಕಚೇರಿ ಹಾಗೆ ಮನೆಗಳ ಮೇಲೆ ಇವತ್ತು ಮಹಜರು ನಡೆಸುವಂತಹ ಸಾಧ್ಯತೆ ಇದೆ. ನೋಡಿ, ಧರ್ಮಸ್ಥಳ ಬುರುಡೆ ಕೇಸ್ಗೆ ಬೆಂಗಳೂರಿಗೂ ಏನಾದ್ರೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಚೆನ್ನೈಯನ್ನ ಕರೆ ತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಾಮಾಕ್ಷಿಪಾಳ್ಯದ ವಕೀಲರ ಮನೆಯಲ್ಲಿ ಇವತ್ತು ಮಹಜರು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಚೆನ್ನಯ್ಯ ಹೇಳಿಕೆ ನೀಡಿದಂತೆ ಬೆಂಗಳೂರಿನ ಸ್ಥಳಗಳ ಮಹಜರು ಇವತ್ತು ನಡೆಯುತ್ತೆ. ಬೆಂಗಳೂರಿನ ಗಿರೀಶ್ ಮಟ್ಟಣ್ಣನವರ ಮನೆಯ ಮೇಲೂ ಕೂಡ ಮಹಜರು ನಡೆಸುವಂತಹ ಸಾಧ್ಯತೆ ಇದೆ. ಇದೀಗ ಧರ್ಮಸ್ಥಳ ಬುರುಡೆ ಕೇಸ್ಗೂ ಹಾಗೆ ಬೆಂಗಳೂರಿಗೂ ಏನಪ್ಪಾ ಲಿಂಕ್ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಬೆಳ್ತಂಗಡಿಯಿಂದ ಇವತ್ತು ಬೆಂಗಳೂರಿಗೆ ಚೆನ್ನೈಯನ್ನ ಎಸ್ಐಟಿ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ದಾರೆ. ಕಾಮಾಕ್ಷಿಪಾಳ್ಯದಲ್ಲಿರುವಂತಹ ವಕೀಲರ ಮನೆಯಲ್ಲಿ ಇವತ್ತು ಮಹಜರು ನಡೆಯುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಬೆಂಗಳೂರಿನ ಗಿರೀಶ್ ಮಟ್ಟಣ್ಣನವರ ಮನೆ ಮೇಲೂ ಕೂಡ ಮಹಜರು, ಅಂದ್ರೆ ಮನೆಯಲ್ಲೂ ಕೂಡ ಮಹಜರು ನಡೆಸುವಂತಹ ಸಾಧ್ಯತೆ ಇದೆ. ಚಿನ್ನಯ್ಯ ಹೇಳಿಕೆ ಯಾವ ರೀತಿಯಾಗಾತ ಹೇಳಿಕೆ ಕೊಟ್ಟಿದ್ದಾನಲ್ಲ, ಆ ಹೇಳಿಕೆ ನೀಡಿದಂತೆ ಬೆಂಗಳೂರಿನ ಸ್ಥಳಗಳ ಮಹಜರು ಇವತ್ತು ನಡೆಯುತ್ತೆ. ಸೊ ಹಾಗಾಗಿ ಬೆಳಗ್ಗೆ 6 ಗಂಟೆಗೆ ಎಸ್ಐಟಿ ತಂಡ ಚಿನ್ನಯ್ಯನನ್ನ ಕರೆದುಕೊಂಡು ಹೊರಟಿದ್ದು ಇದೀಗ ಬೆಂಗಳೂರಿಗೂ ಕೂಡ ಆಗಮಿಸಿದ್ದಾರೆ. ಕೆಲವೊಂದು ಕಚೇರಿ ಆಗಿರಬಹುದು, ಹಾಗೆ ಮನೆಗಳ ಮಹಜರು ಕೂಡ ಇವತ್ತು ನಡೆಯುತ್ತೆ. ಗಿರೀಶ್ ಮಟ್ಟಣ್ಣನವರು ಮತ್ತೆ ಜಯಂತ್ ಬಾಡಿಗೆ ಮನೆ ಇರೋದ್ರಿಂದ ಬೆಂಗಳೂರಲ್ಲಿ ಅಲ್ಲೂ ಕೂಡ ಮಹಜರು ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು ಚಿನ್ನಯ್ಯ ಬೆಂಗಳೂರಿನಲ್ಲಿ ಯಾರ್ಯಾರು ಮನೆಗೆ ಹೋಗಿದ್ದ, ಈ ರೀತಿಯಾಗಿ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದ, ಆತ ಎಲ್ಲೆಲ್ಲಿ ಹೋಗಿದ್ದ ಅಂತ. ಸೊ ಹಾಗಾಗಿ ಆತ ಎಲ್ಲೆಲ್ಲಿ ಹೋಗಿದ್ದ ಅಲ್ಲೆಲ್ಲ ಇವತ್ತು ಮಹಜರು ನಡೆಯುವಂತಹ ಸಾಧ್ಯತೆ ಇದೆ. ಮೊನ್ನೆ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರನ್ನ ನಡೆಸಿದ್ರು. ಇವತ್ತು ಬೆಂಗಳೂರಿನಲ್ಲಿ ಒಂದಿಷ್ಟು ಕಚೇರಿ ಆಗಿರಬಹುದು, ಮನೆಗಳ ಮೇಲೆ ಎಸ್ಐಟಿ ಅಧಿಕಾರಿಗಳು ಮಹಜರು ನಡೆಸುವಂತಹ ಸಾಧ್ಯತೆ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಎಸ್ಐಟಿ ಟೀಮ್ ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಇನ್ನು ಭದ್ರತೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಾಮಾಕ್ಷಿಪಾಳ್ಯದ ವಕೀಲರ ಮನೆಯಲ್ಲಿ ಮಹಜರು ನಡೆಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಬೆಂಗಳೂರಿನ ಗಿರೀಶ್ ಮಟ್ಟಣ್ಣನವರ ಮನೆಯಲ್ಲೂ ಕೂಡ ಮಹಜರು ನಡೆಸುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಚೆನ್ನಯ್ಯನನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ಬುರುಡೆಯನ್ನ ಜಯಂತ್ನಿಂದ ಚೆನ್ನಯ್ಯ ಪಡೆದುಕೊಂಡಿದ್ದ ಅನ್ನುವಂತಹ ಮಾಹಿತಿ. ಮೊದಲಿಗೆ ಜಯಂತ್ ನಿವಾಸ ಪೀಣ್ಯ ಮಿನಿ ಕಾಲೋನಿಗೆ ಭೇಟಿಯನ್ನ ಮಾಡಿದ್ದ. ತದನಂತರ ಜಯಂತ್ ನಿವಾಸದಲ್ಲಿ ಮಹಜರು ನಡೆಸುವಂತಹ ಕಾರ್ಯ ಕೂಡ ಇವತ್ತು ನಡೆಯುತ್ತೆ. ಇನ್ನು ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡು ಚಿನ್ನಯ್ಯ ವಿಡಿಯೋ ಚಿತ್ರೀಕರಣ ಮಾಡಿದ್ದಾಗಿರ್ಬೋದು. ಹಾಗೆ ಇನ್ನು ಈತನ ಟೀಮ್ನಿಂದ ಪರಿಶೀಲನೆ ಮಹಜರು ಕಾರ್ಯ ಕೂಡ ನಡೆಯುತ್ತೆ. ನೋಡಿ, ಬುರುಡೆಯನ್ನ ಜಯಂತ್ನಿಂದ ಚೆನ್ನಯ್ಯ ಪಡೆದುಕೊಂಡಿದ್ದ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಸೊ ಹಾಗಾಗಿ
ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅದು ಜಯಂತ್ನ ಮನೆ. ಬುರುಡೆಯನ್ನ ಜಯಂತ್ನಿಂದ ತಂದಿದ್ದೆ ಅಂತ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ರಿಂದ ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ಅಂದ್ರೆ ಜಯಂತ್ ನಿವಾಸದಲ್ಲಿ ಇವತ್ತು ಮಹಜರು ನಡೀತಾ ಇದೆ. ಮೊದಲಿಗೆ ಜಯಂತ್ ನಿವಾಸ ಪೀಣ್ಯ ಮಿನಿ ಕಾಲೋನಿಯಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ SIT ಅಧಿಕಾರಿಗಳು.